ಇನ್ನು ಕಾಂಗ್ರೆಸ್ನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಮಾಡ್ತೀವಿ ಅಂತ ಡಿಸಿಎಂ ಹೇಳ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತೀವಿ. ಈ ರೀತಿಯಾಗಿ ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯ ಜನ ಶಾಮನೂರು ಅವರನ್ನ ಸ್ಮರಿಸ್ತಾರೆ. ಈ ರೀತಿಯ ಅನುಕಂಪದ ಅಲೆಯಲ್ಲೇ ಇವತ್ತು ಡಿಸಿಎಂ ಮಾತನಾಡ್ತಾ ಹೋದ್ರು. ಮತ ಭೇಟಿಯ ದೊಡ್ಡ ಮಟ್ಟದ ಪ್ರದರ್ಶನದಲ್ಲಿದ್ದಾರೆ. ಅನೇಕ ಕಾಂಗ್ರೆಸ್ಸಿನ ನಾಯಕರು, ಮುಖಂಡರು, ಹ್ಯಾರಿಸ್ ಇರ್ಬೋದು, ಇತರರು ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ರಿ, ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ. ಜೊತೆಯಲ್ಲಿ ಶಾಮನೂರು ಅವರನ್ನ ಸ್ಮರಿಸ್ತಾರೆ ಜನ. ನಾವು ಕೂಡ ಪ್ರತ್ಯೇಕವಾಗಿ ಸರ್ವೆ ಕೂಡ ಮಾಡಿಸಿದ್ವಿ. ನಮ್ಮ ಅಭ್ಯರ್ಥಿ ಒಳ್ಳೆಯ ಅಂತರದಿಂದ ಗೆಲ್ತಾರೆ. ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ಸಿಗೆ ಒಂದಿಷ್ಟು ಅಂಕಿಅಂಶ ಸಿಕ್ತು. ಆ ಮೂಲಕವಾಗಿ ನಮ್ಮ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತ ಸಮರ್ಥ ಶಾಮನೂರು ಅವರು ಗೆಲ್ತಾರೆ, ಭಾರಿ ಅಂತರದಿಂದ ಗೆಲ್ತಾರೆ. ಜೊತೆಯಲ್ಲಿ ಜಮೀರ್ ಅವ್ರಿಗೆ ಕೇರಳದಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಅವರು ಕೇರಳದಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನುಳಿದ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಒಬ್ಬ ವ್ಯಕ್ತಿಯ ಮೇಲೆ ಪಕ್ಷ ನಡೆಯಲ್ಲ ಅಂತ ಡಿಸಿಎಂ ಒಂದು ಸಂದೇಶ ಕೊಡ್ತಾರೆ. ನಂತರದಲ್ಲಿ ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂದ್ರೆ ಒಗ್ಗಟ್ಟಿನ ಮಂತ್ರವನ್ನ ಇವತ್ತು ಜಪಿಸೋಕೆ ಹೋದ್ರು. ಜಮೀರ್ ಅವರು ಒಂದು ಕಡೆ ಅವರ ಅನುಪಸ್ಥಿತಿ ಕಾಡ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಪ್ರಮುಖ ನಾಯಕ ಆಗಿ ಗುರುತಿಸಿಕೊಂಡಿರುವಂತವರು ಜಮೀರ್ ಅಹಮದ್ ಖಾನ್. ಬಟ್ ದಾವಣಗೆರೆಯ ಟಿಕೆಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇ ಒಳ ಜಗಳ ಅಥವಾ ಅಸಮಾಧಾನದಿಂದಾಗಿ ದೂರ ಉಳಿದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು ನೀವು ಬರಬೇಡಿ ಅನ್ನೋ ಒಂದು ಮಾತುಗಳು, ಮತ್ತೊಂದು ಕಡೆಯಲ್ಲಿ ನನಗೆ ಒತ್ತಡ ಹೇರಬೇಡಿ ಅಂತ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಹೇಳಿದಾರಂತೆ. ಈ ನಿಟ್ಟಿನಲ್ಲಿ ಅವರ ಅನುಪಸ್ಥಿತಿ ಎದ್ದು ಕಾಣ್ತಿರೋ ಸಂದರ್ಭದಲ್ಲಿ ಒಗ್ಗಟ್ಟಿನ ಮಾತನಾಡಿದ್ದಾರೆ. ಬಟ್ ದಾವಣಗೆರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಒಂದು ಹೈಡ್ರಾಮಾ ಆಗಿದೆ. ಡಿಕೆ ಶಿವಕುಮಾರ್ ಮಾತನಾಡುವಾಗ ಜಮೀರ್ ಫೋಟೋವನ್ನ ಪ್ರದರ್ಶನ ಮಾಡಿದ್ದಾರೆ. ಜಮೀರ್ ಅವರನ್ನ ಕರೆಸಿ ಅಂತ ಕಾರ್ಯಕರ್ತ ಅಲ್ಲಿ ಘೋಷಣೆ ಕೂಗ್ತಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮೇಲೆ ನಲಪಾಡಲ್ಲಿ ಅಸಮಾಧಾನ ಹೊರಗಾಗ್ತಾರೆ. ಕಾರ್ಯಕರ್ತರನ್ನ ಆಚೆ ಕಳಿಸ್ತಾರೆ. ಮೊಹಮ್ಮದ್ ನಲಪಾಡು ಕಾಂಗ್ರೆಸ್ಸಿನ ಮುಖಂಡ. ನೋಡಿ, ಒಂದು ಅಲ್ಪಸಂಖ್ಯಾತರ ಮತಗಳೇ ನಿರ್ಣಾಯಕವಾಗಿರುವಂತ ಕ್ಷೇತ್ರ ಅಂತ ಅಂದ್ರೆ ಅದು ದಾವಣಗೆರೆಯ ದಕ್ಷಿಣ. ಈ ಬಾರಿ ಟಿಕೆಟಿಗೆ ಸಂಬಂಧಪಟ್ಟಂತೆ ಹಗ್ಗಜಗ್ಗಾಟಗಳು ನಡೆದಿತ್ತು. ಅಂತೂ ಇಂತೂ ಶಾಮನೂರವರ ಕುಟುಂಬಕ್ಕೆ ಮಣೆ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡಿದೆ. ಬಟ್ ಡಿಸಿಎಂ ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯಲ್ಲೇ ಜಮೀರ್ ಅಹಮದ್ ಖಾನ್ ಅವರ ಫೋಟೋವನ್ನ ಹಿಡಿದಿರೋದು ನಾವು ಗಮನಿಸಬಹುದು. ದೃಶ್ಯದಲ್ಲೂ ಕೂಡ ಕೆಲ ಅಲ್ಪಸಂಖ್ಯಾತ ಸಮುದಾಯದ ಕಾರ್ಯಕರ್ತರು ಆ ಫೋಟೋವನ್ನ ಎತ್ತಿ ಹಿಡಿತಾರೆ. ಅಂದ್ರೆ ಜಮೀರ್ ಅವರನ್ನ ಕರೆಸಿ ಅವರು ಬರಬೇಕು, ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ ಅಂತ ಘೋಷಣೆ ಕೂಗ್ತಾರೆ. ಆಗ ನಲಪಾಡವರು ಅಲ್ಲೇ ಇರ್ತಾರೆ. ಇಮಿಡಿಯೇಟ್ ಆಗಿ ಆ ಕಾರ್ಯಕರ್ತರು ಯಾರಿದ್ದಾರೆ ಅವ್ರನ್ನ ಆಚೆ ಕಳಿಸಿ, ಅವ್ರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಡಿಸಿಎಂ ಮಾತಾಡ್ತಿರೋದು ಇದೇ ವಿಚಾರ, ನಾವೆಲ್ಲ ಒಗ್ಗಟ್ಟಲ್ಲಿ ಇದ್ದೀವಿ ಅಂತ. ಬಟ್ ಕಾರ್ಯಕರ್ತರೆಲ್ಲ ಅಸಮಾಧಾನ ಇದೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅಸಮಾಧಾನ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಇದು ಯಾವುದೇ ಲೆಕ್ಕಾಚಾರಗಳಿದ್ರೂ ಕೂಡ ಮತ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ, ವಿಭಜನೆ ಆಗುತ್ತಾ ಇಲ್ವಾ, ಅಥವಾ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳದಂತೆ ಇಂಟರ್ನಲ್ ಸರ್ವೆಯಲ್ಲಿ ದೊಡ್ಡ ಮಟ್ಟದ ಅಂತರದಲ್ಲಿ ಗೆಲ್ತೀವಿ ಅನ್ನೋದನ್ನ ಇವೆಲ್ಲವೂ ಕೂಡ ಕಾದ್ ನೋಡಬೇಕು. ಕೇರಳ ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜ ಎಲ್ಲ ವರ್ಗಕ್ಕೂ ಕೂಡ ಮೊದಲಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದೇವೆ. ಶಿವಶಂಕರಪ್ಪನವರ ಕೊಡುಗೆ ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದಂಥವರು ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೇನೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ. ಸೊ ನಮ್ಮ ಅಭ್ಯರ್ಥಿ ನಾನು ಮತ್ತೆ ತಿರ್ಗಾ ಇಲ್ಲಿ ಹೋಗಿ ಮುಂಚಿತವಾಗಿ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ.
ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ನಾವು ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಾವು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ